ಲಾಸ್ಟ್ ಸೀಸನ್ SRH ಸನ್ರೈಸರ್ಸ್ ಹೈದರಾಬಾದ್, ಈ ಸೀಸನ್ ಸನ್ಸೆಟ್ ಹೈದರಾಬಾದ್. ನಮಸ್ಕಾರ ಎಲ್ಲರಿಗೆ, ಜನಾರ್ದನ್ ಸರ್ ಮಾತಾಡ್ತಾ ಇರೋದು. ಕುಶಲವೇ, ಕ್ಷೇಮವೇ, ಸೌಖ್ಯವೇ? ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾನಂದ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ನಿನ್ನ ಮ್ಯಾಚ್ ಎಂತಾಗಿದೆ ನಿಮಗೆ ಗೊತ್ತುಂಟು. GT ಎದುರು SRH ಆಟ ನಡೆಯಲೇ ಇಲ್ಲ. GT 224 ರನ್ ಹೊಡೆದ್ರೆ ಇವರು ಕೇವಲ 186 ರನ್ ಹೊಡಿಲಿಕ್ಕೆ ಮಾತ್ರ ಆದದ್ದು. 38 ರನ್ಗಳ ಹೀನಾಯ ಸೋಲು ಅಂತಾನೆ ಹೇಳ್ಬೋದು. ಲಾಸ್ಟಿಗೆ ಫೈಟ್ ಕೊಟ್ಟರು, ಎಂತ ಫೈಟ್ ಇರಲಿಲ್ಲ, ಎಂಥದ್ದು ಇರಲಿಲ್ಲ ಮಾರೆ. ಸೋಲಿನ ಅಂತರವನ್ನು ಎಷ್ಟು ತಗ್ಗಿಸ್ಲಿಕ್ಕೆ ಆಗ್ತದೆ ಅಂತ ನಿತೀಶ್ ರೆಡ್ಡಿ ಮತ್ತೆ ಕಮಿನ್ಸ್ ಅವರು ಒಂಚೂರು ಟ್ರೈ ಮಾಡಿದ್ರು. ಬಿಟ್ರೆ ಯಾವ ಆ್ಯಂಗಲಲ್ಲಿ ಸಹ SRH ಗೇಮಲ್ಲಿ ಉಂಟು ಅಂತ ಅನ್ನಿಸ್ತಾ ಇರಲಿಲ್ಲ. ಅಭಿಷೇಕ್ ಶರ್ಮಾ ಅವರು ಒಂದು ಅಪರೂಪಕ್ಕೆ ಒಂದು ಚಂದದ ಇನ್ನಿಂಗ್ಸ್ ಆಡಿದ್ರು. ಆ ಒಂದು 100 ಹೊಡೆದ್ಮೇಲೆ ಒಂದು ಚಂದದ ಇನ್ನಿಂಗ್ಸ್ ಆಡಿದ್ರು. ಬಿಟ್ಟರೆ SRHನ ಚೇಸಲ್ಲಿ ಚೇಸ್ ಇರಲಿಲ್ಲ, SRH ಇರಲಿಲ್ಲ, ಅಂದರೆ ಎಂಥದ್ದು ಇರಲಿಲ್ಲ. ನಿನ್ನೆ ಫಸ್ಟ್ ಬ್ಯಾಟಿಂಗ್ ಮಾಡಿದಂಥ GT 224 ರನ್. RR ಎದುರು ಒಂದು ಆಘಾತಕಾರಿ ಸೋಲು ಸಿಕ್ಕಿತ್ತು. ವೈಭವ್ ಸೂರ್ಯವಂಶಿ ಅವರು 35 ಬಾಲಿಗೆ 100 ಹೊಡೆದು GTಗೆ ಇದೆಂತ ಈ ಚಿಕ್ಕ ಹುಡುಗ ನಮ್ಗೆ ಈ ಥರ ಹೊಡೆದ ಹಾಗೆ ಹೀಗೆ ಅಂತೆಲ್ಲ ಒಂದು ಮನಸ್ಸಿಗೆ ಒಂದು ಆಘಾತ ಆಗಿತ್ತು. ಆಘಾತದಿಂದ ಎಷ್ಟು ಬೇಗ ಚೇತರಿಸಿಕೊಳ್ತಾರೆ ಅಂತ ನಾವು ಕಾದು ನೋಡ್ತಿದ್ದೆವು. ಅವ್ರು ಅದನ್ನು ಮರ್ತಾಗಿತ್ತು ಅಂತ ಕಾಣ್ತದೆ. ಓಕೆ, ಈ ಥರದ ಒಂದು ಸೋಲು ಅಪರೂಪಕ್ಕೆ ಸಿಗ್ತದೆ, ಕಮಾನ್ ಬಾಯ್ಸ್ ಅಂತ ನೆಹರಾ ಅವ್ರು ಹೇಳಿದ್ರ ಅಂತ ಎಳನೀರು ಕುಡ್ಕೊಂಡು. ಏನು ಸೂಪರ್ ಬ್ಯಾಟಿಂಗ್ ಮಾರೆ ಅವ್ರದ್ದು. ಸೇಮ್ ಟೆಂಪ್ಲೇಟ್, ಟಾಪ್ 3 ಬ್ಯಾಟ್ಸ್ಮನ್ ಆಡಬೇಕು, ರನ್ ಬರ್ತದೆ ಅಂತ. ಬಟ್ ಈಗ ನೋಡಿ, ಟಾಪ್ 3 ಬ್ಯಾಟ್ಸ್ಮನ್ ಅಲ್ಲಿ ಎಸ್ಪೆಷಲಿ ಗಿಲ್ ಮತ್ತು ಸಾಯಿ ಸುದರ್ಶನ್ ಅವರ ಫಸ್ಟ್ 6 ಓವರ್ಗಳ ಆಟ ಹೇಗಿರ್ತಿತ್ತು ಇಲ್ಲಿಯ ತನಕ ಅಂತಂದ್ರೆ, ಫಸ್ಟ್ 6 ಓವರಲ್ಲಿ 45-50 ರನ್ ಹೊಡೆಯೋದು, ವಿಕೆಟ್ ಕಳೆದುಕೊಳ್ಳೋದಿದ್ದಾಗೆ ನೋಡೋದು, ಅದಾದ್ಮೇಲೆ ಸ್ಲೋಲಿ ಗೇರ್ ಚೇಂಜ್ ಮಾಡೋದು, ಒಂದು 180-190 ಮೇಲೆ ಹೋಗ್ತದೆ, ಅಥವಾ 200 ಆಸುಪಾಸಲ್ಲಿ ಇರ್ತದೆ, ಅದನ್ನು ಡಿಫೆಂಡ್ ಮಾಡಬೇಕು. ಫಸ್ಟ್ ಬೌಲಿಂಗ್ ಮಾಡಿದ್ರೆ ಎಸ್, ನಾವು ಅದನ್ನ ಚೇಸ್ ಮಾಡ್ತೇವೆ. ಬಟ್ ಫಸ್ಟ್ ಬ್ಯಾಟಿಂಗ್ ಮಾಡಿದ್ರೆ ಈ ಒಂದು ಟೆಂಪ್ಲೇಟ್ ಅಲ್ಲಿ ಹೋಗ್ತಿದ್ದಂತಹ ತಂಡ. ಬಟ್ ಲಾಸ್ಟ್ ಮ್ಯಾಚ್ ಸೋತ ಮೇಲೆ, RR ಮೇಲೆ ಸೋತ ಮೇಲೆ ಡಿಸೈಡ್ ಮಾಡಿದ್ರ ಅಂತ? ನೋ, ಪಿಚ್ ಬ್ಯಾಟಿಂಗಿಗೆ ಪೂರಕ ಆಗಿದೆ, ಬ್ಯಾಟಿಂಗ್ ಪಿಚ್ ಅಂತ ಅನಿಸಿದ್ರೆ ಫಾಸ್ಟ್ ಓವರಿಂದಲೇ ಶುರು ಹಚ್ಕೊಳ್ಳಿ. ನೀವು 6 ಓವರಲ್ಲಿ ಎಷ್ಟು ರನ್ ಆಗ್ಲಿಕ್ಕೆ ಆಗ್ತದೆ, ವಿಕೆಟ್ ಉಳಿಸ್ಕೊಳ್ಳಿ, ಬಟ್ 6 ಓವರಲ್ಲಿ ಎಷ್ಟು ಹೊಡಿಲಿಕ್ಕೆ ಆಗ್ತದೆ ಅಷ್ಟು ಹೊಡಿರಿ ಅಂತ ಏನೋ ಚಿಕ್ಕ ಪ್ಲಾನಿಂಗ್ ಅಲ್ಲಿ ಚೇಂಜ್ ಮಾಡಿರ್ಬೋದು. ಫಸ್ಟ್ 6 ಓವರಲ್ಲಿ 82 ರನ್ಗೆ ನೋ ಲಾಸ್. ಅವರ IPL ಹಿಸ್ಟ್ರಿಯಲ್ಲಿ, GT IPL ಹಿಸ್ಟ್ರಿಯಲ್ಲಿ ಇದು ಹೈಯೆಸ್ಟ್ ಎವರ್ ಪವರ್ ಪ್ಲೇ ಸ್ಕೋರ್. ಸಾಯಿ ಸುದರ್ಶನ್ ಅವರ ಬಗ್ಗೆ ಸುಮಾರು ಜನ ಕಮೆಂಟ್ ಸೆಕ್ಷನ್ ಸಹ ನೋಡಿದೆ. ನಾ ಎಲ್ಲರಿಗೆ ರಿಪ್ಲೈ ಕೊಡದೇ ಇರ್ಬೋದು, ಬಟ್ ಸ್ವಲ್ಪ ನೋಡ್ತಾ ಇರ್ತೇನೆ ಏನು ಕಮೆಂಟ್ ಬರ್ತದೆ ಹಾಗೆ ಹೀಗೆ ಅಂತ. ಸಾಯಿ ಸುದರ್ಶನ್ ಅವ್ರನ್ನ ಟೆಸ್ಟಿಗೆ ಹಾಕ್ಕೊಳ್ಬೇಕು, ಬಟ್ T20ಗೆ ಅಷ್ಟೇನು ಸೂಟ್ ಆಗೋದಿಲ್ಲ, ಅವರಲ್ಲಿ ಅಗ್ರೆಷನ್ ಇಲ್ಲ, ಲಂಗು ಪುಸ್ಕಿಲ್ಲ, ಎಲ್ಲ ಸಹ ಕಮೆಂಟ್ ಬರ್ತಾ ಇತ್ತು. ಹೆಚ್ಚಿನ ಅಂಶ ನಮ್ಮ ಚಾನಲ್ ಇದು ಕಮೆಂಟ್ ಸಾಯಿ ಸುದರ್ಶನ್ ಅವರು ಸ್ವಲ್ಪ ಓದಿದ್ದಾರೆ ಅಂತ ಕಾಣ್ತದೆ. 23 ಬಾಲ್ಗೆ 48 ರನ್, 200ಕ್ಕಿಂತ ಸಹ ಜಾಸ್ತಿ ಸ್ಟ್ರೈಕ್ ರೇಟ್ ಅಲ್ಲಿ ಡಮ 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 ಅಂತ ಹೊಡೆದಾಕಿದ್ರು. ಕ್ಲಾಸ್. ಈಗ ಸಡನ್ ಸ್ಕೋರ್ ನೋಡಿ, 23 ಬಾಲ್ಗೆ 48 ಸರ್ ಹೊಡೆದಿರ್ಬೋದು. ಮಾಸಲ ಪ್ಯೂರ್ ಕ್ಲಾಸ್. ಬೌಂಡ್ರಿ 9 ಬೌಂಡ್ರಿ, ಗ್ಯಾಪ್ ಹುಡುಕೋದು, ಬೌಂಡ್ರಿ ಹೊಡೆಯೋದು, ಸೂಪರ್ ಡೂಪರ್ ಬ್ಯಾಟಿಂಗ್. ಫಸ್ಟ್ 2 ಓವರ್ 16 ರನ್ ಹೊಡೆದಿದ್ರು GT. ನೆಕ್ಸ್ಟ್ 3.2 ಓವರ್ಸ್ ಅಂದ್ರೆ ನೆಕ್ಸ್ಟ್ 20 ಬಾಲಲ್ಲಿ 63 ರನ್. ಅಬ್ಬಾ, ಶಮಿ ಅವರ ಓವರಲ್ಲಿ 20 ರನ್, ಏನು ಸಾಯಿ ಸುದರ್ಶನ್ ಅವರೇ ಹೊಡೆದದ್ದು 5 4. ನೆಕ್ಸ್ಟ್ ಓವರ್ ಕಮಿನ್ಸ್ ಅವರ ಓವರಲ್ಲಿ 18 ರನ್, ನೆಕ್ಸ್ಟ್ ಹರ್ಷಲ್ ಪಟೇಲ್ ಅವರ ಓವರಲ್ಲಿ 17 ರನ್, ನೆಕ್ಸ್ಟ್ 2 ಬಾಲಲ್ಲಿ 2 4, ಒಟ್ಟು 20 ಬಾಲಲ್ಲಿ 63 ರನ್ ಹೊಡೆದ್ರು GT. 6 ಓವರ್ಗೆ 82 ರನ್. ಸಾರ್ಟ್ ಅಲ್ಲಿ ಒಂದಿಷ್ಟು ರನ್ ಬಂತಲ್ಲ ಮಾರೆ, ಅದೇ ಒಂದು ಟೆಂಪ್ಲೇಟ್ ಅನ್ನು ಮುಂದುವರಿಸ್ಕೊಂಡು ಹೋದ್ರು. 23 ಬಾಲ್ಗೆ 48 ರನ್ ಹೊಡೆದು ಸಾಯಿ ಸುದರ್ಶನ್ ಅವರು ಔಟ್ ಆದ್ರು. ಒಬ್ಬ ಔಟ್ ಆದ ಮೇಲೆ ಬರೋದು ಇನ್ನೊಬ್ಬ, ಆ ಥರ ದಾಂಡಿಗ. ಈ ದಾಂಡಿಗ ಔಟ್ ಆದ್ನ ಮಹಾದಾಂಡಿಗ, ಅಲ್ಲಿ ಬಟ್ಲರ್ ಅವರು ಬಂದರು. ಬಟ್ಲರ್ ಅವರು ಹೊಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಆ್ಯಂಡ್ ಎವರ್ ಕನ್ಸಿಸ್ಟೆಂಟ್ ಗಿಲ್ ಈ IPL ಅಲ್ಲಿ ಸತತ 3ನೇ 50, 38 ಬಾಲಿಗೆ 76 ರನ್, ಬರೋಬ್ಬರಿ 200 ಸ್ಟ್ರೈಕ್ ರೇಟಲ್ಲಿ ಡಮ ಡಮ ಅಂತ ಚಚ್ತಾ ಇದ್ರು. ಅವರು ರನ್ಔಟ್ ಆದ್ರು. ರನ್ಔಟ್ ಸಿಕ್ಕಾಟೆ ಕಾಂಟ್ರವರ್ಷಿಯಲ್ ರನ್ಔಟ್. ಅದು ಏನೋ, ಈಗ ನೋಡಿ ಒಂದು ರೂಲ್ ಉಂಟಲ್ಲ, ಕರೆಕ್ಟ್ ಕನ್ಕ್ಲೂಸಿವ್ ಎವಿಡೆನ್ಸ್ ಇರದಿದ್ದರೆ, ಕರೆಕ್ಟ್ ಸಾಕ್ಷಿ ಎಲ್ಲ ಇರದಿದ್ದರೆ ಅದು ಬ್ಯಾಟ್ಸ್ಮನ್ ಫೇವರ್ ಆಗಿ ಹೋಗ್ತದೆ, ನಾಟ್ ಔಟ್ ಅಂತ ಡಿಕ್ಲೇರ್ ಆಗ್ತದೆ. ಯಾಕಂದ್ರೆ ಔಟ್ ಅಂತ ನಿರ್ಣಯಿಸ್ಲಿಕ್ಕೆ ನನ್ನ ಹತ್ರ ಕರೆಕ್ಟ್ ಪುರಾವೆಗಳಿಲ್ಲ ಅಂತ ಹೇಳಿಕೊಂಡು ಆ ಥರ ಆಗುದಲ್ವಾ. ಬಟ್ ಔಟ್ ಅಂತ ಕೊಟ್ಟರು, ರನ್ಔಟು. ನನಗಂತೂ ಅದು ಗ್ಲೌತ್ ಆಗಿದ್ದಂತ ಅನಿಸ್ತದಪ್ಪ, ಗ್ಲೌತ್ ಆಗಿ ಬೇಲ್ಸ್ ಹಾರಿದ್ದು ಅಂತ ಅನಿಸ್ತದೆ. ಬಟ್ ಅಂಪೈರ್ ಎಲ್ಲ ನೋಡಿದ್ರು, ಇಲ್ಲ ವಿಕೆಟಿಗೆ ಬಾಲು ಬಡ್ದು ಬಾಲ್ ಡಿವಿಯೇಟ್ ಆಗಿದೆ, ಸೊ ಫಸ್ಟ್ ಬಾಲ್ ತಾಗಿದ್ದು ಹಾಗೆ ಹೀಗೆ ಎಂಥದೋ ಏನೋ ಒಂದು ರೀಸನ್ ಇಟ್ಕೊಂಡ್ರು, ರನ್ಔಟ್ ಅಂತ ಘೋಷಣೆ ಮಾಡಿದ್ರು. ಅದಾದಮೇಲೆ
ಭಾರಿ ಜಗಳ ಆಡ್ತಿದ್ರಪ್ಪ ಥರ್ಡ್ ಅಂಪೈರ್ ಹತ್ರ ಎಲ್ಲ. ಇವ್ರು ಹೋಗಿ ಯಾರು ಗಿಲ್ಲು ಅವು ಅಂತ, ಯಾಕೆಂದ್ರೆ ನಥಿಂಗ್ ಟು ಲೂಸ್. ಅವ್ರದ್ದು ಫೇರ್ ಪ್ಲೇ ಅವಾರ್ಡಲ್ಲಿ ಲಾಸ್ಟ್ ಪ್ಲೇಸಲ್ಲಿದ್ದಾರೆ GT. ಅಲ್ಲಿಂದ ಮೇಲೆ ಬರುವುದಿಲ್ಲ ಅಂತ ಕಾಣ್ತದೆ. ಲಾಸ್ಟ್ ಪ್ಲೇಸ್, ನಾನು ಫೇರ್ ಪ್ಲೇ ಅವಾರ್ಡಲ್ಲಿ ನಾನು ಲಾಸ್ಟ್ ಪ್ಲೇಸಲ್ಲಿ ಕೂತಿರ್ತೇನೆ ಅಂತ ಏನೋ ಡಿಸೈಡ್ ಮಾಡಿದ್ದಾರೆ ಅಂತ ಕಾಣ್ತದೆ. ಸೊ ಅಲ್ಲಿ ಹೋಗಿ ಫುಲ್ ಜಗಳ ಗಿಗಳೆಲ್ಲ ಆಗ್ತಾ ಇತ್ತು. ಈ ಕಡೆಯಿಂದ ಬಟ್ಲರ್ ಒಂದು ಚೂರು ಡ್ರಾಪ್, ಅದು ಫಸ್ಟ್ 10 ಓವರಿಗೆ 120 ಹೊಡೆದಂತಹ GT. ನಾವು ಅಂದ್ಕೊಂಡು 240 250 ಹೊಡಿಬಹುದು ಅಂತ. ಬಟ್ 224ಕ್ಕೆ ತೃಪ್ತಿ ಆಗ್ಲಿಕ್ಕೆ ಕಾರಣ ಮೇ ಬಿ ಸುಂದರ್ ಅವರ ಆ ಒಂದು ಸುಂದರವಾಗಿರದ ಇನ್ನಿಂಗ್ಸ್. 16 ಬಾಲಿಗೆ 21 ರನ್, ಒಂದು 6 ಬಂತು ಕೊನೆ. ಅವರು ಔಟ್ ಆಗುವ ಒಂದು ಓವರಲ್ಲಿ ಒಂದು 6 ಬಂತು. ಬಿಟ್ರೆ ಸ್ವಲ್ಪ ಒದ್ದಾಡಿದ್ರಪ್ಪ. ಅವರು ಕೂಡ ಹೊಡೆದಿದ್ದಿದ್ರೆ 240 ಆಗ್ತಾ ಇತ್ತು. ಬಟ್ಲರ್ ಅವರು 37 ಬಾಲಿಗೆ 64 ರನ್ ಹೊಡೆದ್ರು. ಅವರು ಸಹ ಹಾಗೆ ಮಾರ. ಈ ಒಂದು ಲಾಸ್ಟ್ 4 ಮ್ಯಾಚಲ್ಲಿ 3ನೇ 50 ಇದು. ಸಿಕ್ಕಾಬಟ್ಟೆ ಟಾಪ್ 3 ಇದೆಯಲ್ಲ, ಯಪ್ಪ ಎಂತ ಟಾಪ್ 3 ಮಾರ. ಒಂದು ಆನ್ ಪೇಪರ್ ವಾವ್ ಸ್ಟ್ರಾಂಗ್ ಅಂತ ಕಾಣಿಸುವಂತಹ ಟಾಪ್ 3 ಬೇರೆ ಟೀಮಲ್ಲಿ ಸಹ ಉಂಟು, ಇಲ್ಲ ಅಂತ ಹೇಳಿ. ಈಗ LSG, ಮಾರ್ಕ್ರಮ್, ಮಾರ್ಷ್, ಪೂರನ್. ಬಟ್ ಇವ್ರದ್ದು ಜೊತೆಗೆ ಕನ್ಸಿಸ್ಟೆನ್ಸಿ ಕೂಡ 3 ಜನದ ಭಾರಿ ಕನ್ಸಿಸ್ಟೆಂಟ್ ಆಗಿ ಆಡ್ತಾ ಇದ್ದಾರೆ. ಒಳ್ಳೆ ರನ್ ಹರಿದು ಬಂತು, 224 ರನ್. ಅದನ್ನು ಡಿಫೆಂಡ್ ಮಾಡಬೇಕು. ಇಲ್ಲಿ SRH ಡಿಫೆಂಡ್ ಅದನ್ನು ಚೇಸ್ ಮಾಡಬೇಕು ಅಂತಂದ್ರೆ ಯಾರು? ಅಭಿಷೇಕ್ ಶರ್ಮಾ ಮತ್ತೆ ಹೆಡ್ ಅವರು ಆಡಬೇಕು. ಅಭಿಷೇಕ್ ಶರ್ಮಾ ಅವರು ಬಿಟ್ಟರೆ ಬೇರೆ ಯಾರು ಕೂಡ ಆಡಲಿಲ್ಲ. ಹೆಡ್ ಅವರು 16 ಬಾಲಿಗೆ 20 ರನ್ ಹೊಡೆದ್ರು. ಅಂದ್ರೆ ಇನ್ನೇನು ಗೇರ್ ಚೇಂಜ್ ಆಗ್ತದೆ, ಅವರಿದು ಸೆಟ್ ಆಗಿದ್ದಾರೆ, ಕಾನ್ಫಿಡೆನ್ಸ್ ಬಂದಿದೆ ಅನ್ನುವಾಗ ರಾಶಿದ್ ಖಾನ್ ಅವರು ಅಮ್ಮ ಎಂತ ಕ್ಯಾಚ್ ಅದು! ಸಿಕ್ಕಾಪಟ್ಟೆ ಚಂದದ ಕ್ಯಾಚ್. ಯಾರು ಎಕ್ಸ್ಪೆಕ್ಟ್ ಮಾಡಿರಲ್ಲ. ಜಸ್ಟ್ ಅವರ ಮುಂದೆ ಪಿಚ್ ಆಗ್ತದೆ ಬಾಲು, ಅಥವಾ ಟ್ರೈ ಮಾಡ್ಲಿಕ್ಕೆ ಹೋಗಿ ಅದು ಸುಮ್ಮನೆ 4 ಹೋಗ್ತದೆ ಪಿಚ್ ಆಗಿ ಅಂತ ಅಂದ್ಕೊಂಡ್ರು. ಸಿಕ್ಕಾಪಟ್ಟೆ ಚಂದದ ಕ್ಯಾಚ್. ರಾಶಿದ್ ಖಾನ್ ಅವರು ಬೌಂಡ್ರಿ ಲೈನಲ್ಲಿ ಹಿಡಿದದು. ಈ ಕಡೆಯಿಂದ ವಿಕೆಟ್ ಹೋಗ್ತಾನೆ ಹೋಯ್ತಪ್ಪ. ಅಂಥದ್ದೇನೋ ಒಂದು ಕಾಂಟ್ರಿಬ್ಯೂಷನ್ ಬೇರೆ ಯಾವ ಬ್ಯಾಟ್ಸ್ಮನ್ ಇಂದ ಬರಲಿಲ್ಲ. ಅಭಿಷೇಕ್ ಶರ್ಮಾ ಅವರು 41 ಬಾಲಿಗೆ 74 ರನ್ ಹೊಡೆದ್ರು. ಒಂದು ಅವರ LBW GT ರಿವ್ಯೂ ತಗೊಂಡ್ರು. ಯಾರೋ ಓವರಲ್ಲಿ, ನಂಗೆ ಯಾರೋ ಓವರಲ್ಲಿ ನೆನಪೋಗಿದೆ, ಪ್ರಸಿದ್ಧ ಕೃಷ್ಣ ಅವರ ಓವರಲ್ಲಿ ಅಂತ ಅಂದ್ಕೊಳ್ತೇನೆ, ನೆನಪೋಗಿದೆ. ಅಥವಾ ಇಶಾಂತ್ ಶರ್ಮಾ ಅವರ ಓವರಲ್ಲಿ, ಏನು ಯಾರೋ ಓವರಲ್ಲಿ ಅಂತ ನೆನಪೋಗಿದೆ ನನಗೆ. LBW ಥರ್ಡ್ ಅಂಪೈರ್ಗೆ ಹೋದ್ರು. ಇದು ಪಿಚ್ಚಿಂಗ್ ಔಟ್ಸೈಡ್ ಲೆಗ್. ಅವ್ರು ಏನಾಗಿದೆ ಅಲ್ಲಿ ಏನು DRS ಬಂದಾಗ ಅದೇನು ಗ್ಲಿಚ್ಚಿಂದಾಗಿ ಪಿಚ್ಚಿಂಗ್ ಕಾಣಿಸಲಿಲ್ಲ. ಬರೀ ಇಂಪ್ಯಾಕ್ಟ್ ಮಾತ್ರ, ಅಂಪೈರ್ಸ್ ಕಾಲೇಜ್ ಇಂಪ್ಯಾಕ್ಟ್ ತಗೊಂಡು ನಾಟ್ಔಟ್ ಅಂತ ಡಿಕ್ಲೇರ್ ಮಾಡಿದ್ರು. ಆಗ ಜಗಳಕ್ಕೆ ನಿಂತರು. ಮತ್ತೆ ಪುನಃ ಗಿಲ್ಲವರು ಎಂತೆಲ್ಲ ಅಂದ್ಕೊಂಡು, ಎಲ್ಲಿ ಅದು ಗ್ಲಿಚ್ ಇರದಿದ್ದಿದ್ರೆ GTಯ ರಿವ್ಯೂ ಲಾಸ್ ಆಗ್ತಿತ್ತು. ಯಾಕಂದ್ರೆ ಪಿಚ್ಚಿಂಗ್ ಔಟ್ಸೈಡ್ ಲೆಗ್ ಆಗೋದ್ರಿಂದ ರಿವ್ಯೂ ಹೋಗ್ತಾ ಇತ್ತು. ಯಾಕೆ ಜಗಳ ಆಡ್ತಿದ್ರು ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ನಿನ್ನೆ ಜಗಳ ಆಡ್ಬೇಕಂತವೇ ಡಿಸೈಡ್ ಮಾಡಿದ್ರಂತ ಕಾಣ್ತದೆ ಗಿಲ್ ಅವರು. ಅಭಿಷೇಕ್ ಶರ್ಮಾ ಅವರೊಂದು 74 ರನ್ ಹೊಡೆದು ಔಟ್ ಆದ್ರು. ಇಶಾನ್ ಕಿಶನ್ ಈ ಸೀಸನ್ ಕಾವ್ಯ ಮಾರಣಿಗೆ ತಲೆ ಕೆಟ್ಟು ತಲೆ ಡಮ 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 ಅಂತ ಬಡ್ಕೊಳ್ತಾ ಇರ್ಬೋದು. ಫಸ್ಟ್ ಮ್ಯಾಚಲ್ಲಿ 47 ಬಾಲಿಗೆ 106 ರನ್ ಹೊಡೆದಾಗ ಮುಂಬೈ ಯಾಕೆ ಇಶಾನ್ ಕಿಶನ್ ಅವ್ರನ್ನ ರಿಟೈನ್ ಮಾಡಲಿಲ್ಲ? ನಿಮಗೆ ಮಿಡ್ಲ್ ಆರ್ಡರ್ಗೆ ಸ್ಟೆಬಿಲಿಟಿ ತಂದು ಕೊಡ್ತಿದ್ದಂತಹ ಒಂದು ಪ್ಲೇಯರ್ ಆಗಿತ್ತು, ಅವ್ರನ್ನ ರಿಟೈನ್ ಮಾಡಲಿಲ್ಲ. ಬೈ ಮಾಡ್ಲಿಕ್ಕೂ ಕೂಡ ನೀವು ಇಂಟ್ರೆಸ್ಟ್ ತೋರಿಸಲಿಲ್ಲ. ನೋಡಿ ಮುಂಬೈ ನಿಮಗೆ ಉಂಟು ಹಾಗೆ ಹೀಗೆ ಅಂತ ಎಲ್ಲರೂ ಸಹ ಅಂದ್ಕೊಂಡದ್ದು. ಫಸ್ಟ್ ಮ್ಯಾಚಲ್ಲಿ 106 ರನ್ 47 ಬಾಲಿಗೆ. ನೆಕ್ಸ್ಟ್ ಉಳಿದಂತಹ ಮ್ಯಾಚ್ಗಳಲ್ಲಿ ಇಶಾನ್ ಕಿಶನ್ ಅವರ ಸಾಧನೆ ಅಂತಂದ್ರೆ 89 ಬಾಲಿಗೆ 90 ರನ್. ಟೆರಿಬಲ್. ಸೀರಿಯಸ್ಲಿ ಯಾರು ಕೂಡ ಇಂಥ ಒಂದು ಶೋಚನೀಯ ಪ್ರದರ್ಶನವನ್ನು ಎಕ್ಸ್ಪೆಕ್ಟ್ ಮಾಡೋದಿಲ್ಲ. ಆ್ಯಂಡ್ ಓನರ್ಗೆ ಸೈಕ್ ಆಗಿರ್ಬೋದು. ಎಂತ ಮಾರೆ, ಫಸ್ಟ್ ಮ್ಯಾಚಲ್ಲಿ 106 ರನ್ ನೋಡಿದ, ಮತ್ತೆ ನೋಡಿದರೆ ಓವರ್ ಆಲ್ ಕೂಡ 100 ದಾಟ್ತಾ ಇಲ್ಲ. 100 ಸ್ಟ್ರೈಕ್ ರೇಟಲ್ಲಿ ಬರ್ತಾ ಉಂಟು. ನಿನ್ನೆ ಕೂಡ ಹಾಗೆ 17 ಬಾಲಿಗೆ 13 ರನ್. ಹಾರಿಬಲ್ ಇನ್ನಿಂಗ್ಸ್, ಒಂದು ಬೌಂಡ್ರಿ ಇರಲಿಲ್ಲ. ಆ ಬ್ಯಾಟಿಂಗ್ ಪಿಚ್ಚಲ್ಲಿ ಕೂಡ ಒದ್ದಾಡ್ತಾ ಇದ್ರು. ಕ್ಲಾಸನ್ ಅವರು 18 ಬಾಲಿಗೆ 23 ರನ್. ಯಾರ ಕಡೆಯಿಂದ ಸಹ ಅಂತ ಒಂದು ಮೇಜರ್ ಕಾಂಟ್ರಿಬ್ಯೂಷನ್ ಅಂತ ಬರ್ತಾ ಇರಲಿಲ್ಲ. ಲಾಸ್ಟಿಗೆ ನಿತೀಶ್ ರೆಡ್ಡಿ ಮತ್ತೆ ಅವರೊಂದು 10 ಬಾಲಿಗೆ 21 ರನ್. ಕಮಿನ್ಸ್ ಅವರು ಕೂಡ ಒಂದು 19 ಏನೋ ಹೊಡೆದ್ರು. ಸೊ ಏನೋ ಒಂದು ಸೋಲಿನ ಅಂತರವನ್ನು ತಗ್ಗಿಸ್ಲಿಕ್ಕೆ ಆ ಕಡೆಯಿಂದ SRH ಅಲ್ಲಿ ಶಮಿ ಅವರು 3 ಓವರ್ಗೆ 48 ರನ್ ಹೊಡಿಸ್ಕೊಂಡಿದ್ದಿದ್ರೆ ರಾಶಿದ್ ಖಾನ್ ಅವರು ಅಂದರು, ನನಗೆ ಗೊತ್ತುಂಟು 2 ರನ್ನಿಂದ ಒಂದು 50 ಮಿಸ್ ಆದರೆ ಎಷ್ಟು ಬೇಜಾರಾಗ್ತದೆ ಅಂತ ನನಗೆ ಗೊತ್ತುಂಟು. ನಮ್ಮ ಟೀಮಲ್ಲಿ ಸಾಯಿ ಸುದರ್ಶನ್ ಅವರು ಬ್ಯಾಟಿಂಗಲ್ಲಿ 48 ರನ್ ಹೊಡೆದ್ರು, ಅವರಿಗೆ ಕೂಡ ಬೇಜಾರಾಗಿತ್ತು. ಶಮಿ ಅಣ್ಣ, ನೀವು 3 ಓವರಿಗೆ 48 ರನ್ ಬಿಟ್ಟು ಕೊಟ್ಟರಿಲ್ಲ, ನಾನು ನಿಮ್ಮ ಕನಸನ್ನು ಪೂರೈಸ್ತೇನೆ ಅಂತ ಇವರು 3 ಓವರಿಗೆ 50 ರನ್ ಹೊಡಿಸ್ಕೊಂಡ್ರು. ಆ ಕಡೆಯಿಂದ ಶಮಿ ಹೊಡಿಸ್ಕೊಂಡ್ರೆ SRH ಅಲ್ಲಿ GTಯಲ್ಲಿ ಇವರು ರಶೀದ್ ಖಾನ್ ಅವರು 3 ಓವರಿಗೆ 50 ರನ್ ಹೊಡಿಸ್ಕೊಂಡ್ರು. ಬಟ್ ಮ್ಯಾನ್ ಆಫ್ ದ ಮ್ಯಾಚ್ ಯಾರು? ಪ್ರಸಿದ್ಧ ಕೃಷ್ಣ.
ಅಂಥ ಒಂದು ಹೈ ಸ್ಕೋರಿಂಗ್ ಮ್ಯಾಚಲ್ಲಿ ಕೂಡ ಇವರು 4 ಓವರ್ಗೆ ಕೇವಲ 19 ರನ್ ಬಿಟ್ಕೊಟ್ಟು 2 ವಿಕೆಟ್ ತೆಗೆದ್ರು. ಫೀಲ್ಡಿಂಗ್ ಟಾಪ್ ನಾಚ್ ಆಗಿತ್ತು GTದು. ಬಟ್ಲರ್ ಅವ್ರದ್ದು ಕೂಡ ಈ ಸಲ ಕೀಪಿಂಗ್ ಒಳ್ಳೆ ಇಲ್ಲ, ಹಾಗೆ ಹೀಗೆ ಅಂತ ಹೇಳ್ತಿದ್ದವು. ಕೀಪಿಂಗ್ ಒಳ್ಳೆ ಇತ್ತು, ಒಂದು ಕಮಿಂಡು ಮೆಂಡಿಸ್ ಅವರ ಕ್ಯಾಚ್ ಡೈವ್ ಮಾಡಿ ಎಲ್ಲ ಹಿಡಿದದ್ದು ಭಾರಿ ಚೆಂದ ಇತ್ತು. GT ಲುಕಿಂಗ್ ಸೂಪರ್ ಸ್ಟ್ರಾಂಗ್. 10 ಮ್ಯಾಚಲ್ಲಿ 7 ಮ್ಯಾಚ್ ಗೆದ್ದಿದ್ದಾರೆ. GTಗೆ 2ನೇ ಪ್ಲೇಸಲ್ಲಿದ್ದಾರೆ. 11 ಮ್ಯಾಚಲ್ಲಿ 7 ಗೆದ್ದಿರುವಂತಹ ಮುಂಬೈ ಸದ್ಯಕ್ಕೆ ಪಾಯಿಂಟ್ಸ್ ಟೇಬಲಲ್ಲಿ ಅಂದರೆ ರನ್ ರೇಟ್ ಆಧಾರದಲ್ಲಿ ಫಸ್ಟ್ ಪ್ಲೇಸಲ್ಲಿದೆ. RCB 3ನೇ ಪ್ಲೇಸಿಗೆ ತಳ್ಳಲ್ಪಟ್ಟಿದೆ. ಬಟ್ ಸ್ವಲ್ಪ ಆಚೆ ಈಚೆಲ್ಲ ಆಗ್ತದೆ. ಟಾಪ್ 5 ಟೀಮ್ಸ್ ಏನಿದೆ ಅದರಲ್ಲಿಯೇ ಟಾಪ್ 4 ಟೀಮ್ಸ್ ಹೋಗ್ತದೆ. ಮತ್ತು ಕೆಳಗಡೆ ಇರುವಂತಹ 5 ಟೀಮ್ ಏನಿದೆ, KKR, LSG, SRH, RR ಮತ್ತು CSK ಅಫಿಷಿಯಲಿ ಔಟ್ ಆಗಿದೆ. SRH ಔಟ್ ಆಗ್ತದೆ. ಮತ್ತು LSG ಮತ್ತು KKR ಕೂಡ ಮೇಲೆ ಹೋಗೋದು ಡೌಟು. ಏನು ಟಾಪ್ 5 ಇದೆಯಲ್ಲ ಅವರ ನಡುವೆಯೇ ಕಾಂಪಿಟೇಷನ್. ಈ ಸೀಸನ್ ನನಗೆ ಭಾರಿ ಆಶ್ಚರ್ಯ ಅಂತ ಅನಿಸಿದ್ದು ಆ ಒಂದು ವಿಚಾರದಲ್ಲಿ. ಕೆಳಗಡೆ ಇರುವಂಥ ತಂಡಗಳು ಕೆಳಗಡೆಯೇ ಇದೆ. ಮುಂಬೈ ಮಾತ್ರ ನೋಡಿ, ಅವರೊಂದು 4 ಮ್ಯಾಚ್ ಸತತವಾಗಿ ಸೋತು 9ನೇ ಪ್ಲೇಸಲ್ಲಿದ್ದರು. ಅಲ್ಲಿಂದ ಪಟಾರ್ ಅಂತ ಮೇಲೆ ಬಂದು ಈಗ ಫಸ್ಟ್ ಪ್ಲೇಸಲ್ಲಿ ಇದ್ದಾರೆ. ಬಿಟ್ಟರೆ ಉಳಿದಂತಹ ತಂಡಗಳು, ಕೆಳಗೆ ಇರುವಂತಹ ತಂಡಗಳು ನಾನು ಇಲ್ಲೇ ಇರ್ತೇನೆ ಎಂತ ಮಾಡ್ತಿ ಅಂತ ಹಠ ತೊಟ್ಟಾಗೆ ಇತ್ತು. ಎಸ್ಪೆಷಲಿ CSK ಯಾವಾಗ 10th ಪ್ಲೇಸಿಗೆ ಅವರು ಹೋದ್ರು ಅಲ್ವಾ, 10th ಪ್ಲೇಸ್ ಹೋದ್ಮೇಲೆ ಅವರು 10th ಪ್ಲೇಸಿಂದ ಮೇಲೆ ಬಂದೇ ಇಲ್ಲ. 9ಕ್ಕೆ ಸಹ ಬರಲ್ಲ, 9ಕ್ಕೆ ಬಂದು 10 ಎಂತ ಇಲ್ಲ, ಅಲ್ಲಿ ಕೂತರು ಅಲ್ಲೇ ಪಚಕ್ ಅಂತ ಕೂತು ಬಿಟ್ಟಿದ್ದಾರೆ. ತುಂಬ ಅಂದರೆ ಎಂಥ ಉತ್ತರ ಧ್ರುವ ನಿಮ್ಮ ದಕ್ಷಿಣ ಧ್ರುವಕ್ಕಂತ ಒಂದು ಪದ್ಯ ಉಂಟಲ್ಲ, ಹಾಗೆ ಇದು ಬೇರೆ ಥರದ ಕ್ರಿಕೆಟ್ ಬರ್ತಾ ಉಂಟು. ಟಾಪ್ 5 ಟೀಮ್ಸಿಂದ ಕೆಳಗಡೆ ಟೀಮ್ಸಿಂದ ಇನ್ನೊಂದು ಥರದ ಕ್ರಿಕೆಟ್. ಯಾರು ಕೆಳಗಡೆ ಹೋಗುವ ಅಂತ, ಇನ್ನೂ ಸಹ ಕೆಳಗಡೆ ಎಷ್ಟು ಹೋಗ್ಲಿಕ್ಕೆ ಆಗ್ತದೆ ಅಂತ ಆ ಥರದ ಕಾಂಪಿಟೇಷನ್ ಆಗ್ತಾ ಉಂಟಾ ಅಂತ. LSG ಕೂಡ ಹಾಗೆ ನೋಡಿ, ಪೂರನ್ ಅವರು ಆಡುವ ತನಕ ವಾವ್ ಅಂತ ಅನ್ನಿಸ್ತಾ ಇತ್ತು. ಫಸ್ಟ್ 5 ಮ್ಯಾಚಿಗೆ ಪೂರನ್ ಅವರು ಹೊಡಿತಿದ್ದಾಗ ಎಂತಣ್ಣ ವಿರಾಟ್ ಕೊಹ್ಲಿ ಅವ್ರದ್ದು 973 ಬೀಟ್ ಮಾಡ್ತಾರಂತ ಆ ಥರ ಹೊಡಿತಾ ಇದ್ರು, ಆ ಥರ ಕನ್ಸಿಸ್ಟೆನ್ಸಿ ಇತ್ತು. ಮತ್ತು 5 ಮ್ಯಾಚಲ್ಲಿ ಎಂಥ ಸುದ್ದಿಯೇ ಇಲ್ಲ ಅಣ್ಣಂದು. ಸೊ ಇನ್ಕನ್ಸಿಸ್ಟೆನ್ಸಿ ಉಂಟು ಆ ತಂಡದಲ್ಲಿ ಕೂಡ. ಸೊ ಕಂಗ್ರ್ಯಾಚುಲೇಷನ್ಸ್ GT, ಒಳ್ಳೆ ಕ್ರಿಕೆಟ್ ಆಡ್ತಾ ಇದ್ದೀರಿ, ಆಲ್ ದ ಬೆಸ್ಟ್. ಮುಂದಿನ ಪಕ್ಕ ಪ್ಲೇ ಆಫಿಗೆ ಹೋಗ್ತಾರೆ GT, RCB, ಮುಂಬೈ. ಇದು 3 ನನ್ನ ಪ್ರಕಾರ ಪಕ್ಕ ಪ್ಲೇ ಆಫಿಗೆ ಹೋಗ್ತದೆ. RCB ಇಲ್ಲಿಂದ ಏನಾದರೂ ಉಲ್ಟಾ ಪಲ್ಟ ಎಲ್ಲ ಮಾಡಿ ತಲೆ ಎಲ್ಲ ಹಾಳು ಮಾಡಿದರೆ ಗೊತ್ತಿಲ್ಲ, ಇಲ್ಲೇ ಇದ್ರೆ RCB ಶುಡ್ ಗೋ ಟು ಪ್ಲೇ ಆಫ್ಸ್ ಅಂತ ನಂಗೆ ಅನ್ನಿಸ್ತಾ ಉಂಟು. ಪ್ರಿವ್ಯೂ ಅಲ್ವಾ, RCB ವರ್ಸಸ್ ಚೆನ್ನೈದು ಪ್ರಿವ್ಯೂ 1 ಅವರ್ ಕೊಡಿ, ಬರ್ತದೆ. 1 ಅವರ್ ಗ್ಯಾಪಲ್ಲಿ ಪ್ರಿವ್ಯೂ ವಿಡಿಯೋ ಹಾಕ್ತೇನೆ. ಸರಿಯಾಗಿದೆ, ಬರುವ. ನಮಸ್ಕಾರ.